ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನುಪಾತ ಮತ್ತು ಸಮಾನುಪಾತ ರೇಷಿಯೋ ಮತ್ತು ಪ್ರಪೋರ್ಷನ್ ನೋಡೋಣ. ಮೊದಲೇ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಯಲ್ಲಿ ಅದರ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಮತ್ತು ಸೂತ್ರಗಳನ್ನು ಚರ್ಚೆ ಮಾಡಿದೆವು. ಇವತ್ತು ನಾವು ಅನುಪಾತ ಮತ್ತು ಸಮಾನುಪಾತಗಳನ್ನು ನೋಡೋಣ. ಅನುಪಾತ ಮತ್ತು ಸಮಾನುಪಾತ ಹಲವಾರು ರೀತಿಯಲ್ಲಿ ಕೇಳ್ತಾರೆ. ಇಲ್ಲಿ ಈಗ ವಯಸ್ಸಿನಲ್ಲಿ ಕೂಡ ಕೇಳ್ಬೋದು, ಈಗ ನಾಣ್ಯಗಳ ರೂಪದಲ್ಲಿ ಕೂಡ ಕೇಳ್ಬೋದು, ಮತ್ತು ಹಣವನ್ನು ಹಂಚಿಕೆ ರೂಪದಲ್ಲಿ ಎ ಮತ್ತು ಬಿ ಸಿ ಇವರಿಗೆ ಯಾವ ರೀತಿಯಾಗಿ ಹಣವನ್ನು ಹಂಚಿಕೆ ಮಾಡ್ತಾರೆ ಅಂತ ಈ ರೀತಿಯಲ್ಲಿ ಏನಪ್ಪ ಅಂದ್ರೆ ಈ ಅನುಪಾತದಲ್ಲಿ ಏನಪ್ಪ ಅಂದ್ರೆ ಕೇಳ್ತಾರೆ. ಇವತ್ತು ನಾವು ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲೇದಾಗಿ ಅನುಪಾತ ಅಥವಾ ರೇಷಿಯೋ ಅಂತ ಕರಿತೀವಿ. ಅದರ ಅನುಪಾತ ಅಂದರೆ ಏನಪ್ಪ ಅಂದರೆ ಎರಡು ಒಂದೇ ರೀತಿಯ ಪರಿಮಾಣಗಳನ್ನು ಹೋಲಿಕೆ ಮಾಡೋದನ್ನು ಅನುಪಾತ ಅಂತ ಕರಿತೀವಿ. ಅಂದರೆ ಯಾವುದೋ ಎರಡು ಕ್ವಾಂಟಿಟಿಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಕಂಪೇರ್ ಮಾಡ್ತೀವಿ ನಾವು. ಅವುಗಳಿಗೆ ನಾವು ಅನುಪಾತ ಅಂತ ಕರಿತೀವಿ. ಈ ಒಂದು ಅನುಪಾತ ಒಂದು ಸಿಂಬಲ್ನ ಈ ರೀತಿ ಅಂತ ಕರಿತೀವಿ ನಾವು. ಇದನ್ನು ಈ ಒಂದು ಸಂಕೇತದಿಂದ ನಾವು ಸೂಚಿಸ್ತೀವಿ. ಒಂದು ವಸ್ತುವು ಇನ್ನೊಂದು ವಸ್ತುವಿಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಥವಾ ಚಿಕ್ಕದಿದೆ ಅಂತ ಸೂಚಿಸ್ತೈತಿ. ಅನುಪಾತ ಅಂದರೆ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಿದಾಗ ಒಂದು ವಸ್ತು ಏನಪ್ಪ ಅಂದ್ರೆ ಇನ್ನೊಂದು ವಸ್ತುವಿಗಿಂತ ಎಷ್ಟು ಪಟ್ಟು ಐತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿರಿ, ಎ ಅನುಪಾತ ಬಿ ಅಂತಿದೆ ಇಲ್ಲಿ. ಇಲ್ಲಿ ಎಯು ಬಿಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಥವಾ ಸಣ್ಣದಿದೆ, ಬಿ ಯು ಎಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಥವಾ ಸಣ್ಣದಿದೆ ಅಂತ ಸೂಚಿಸ್ತೈತಲ್ಲ, ಅದಕ್ಕೆ ಏನು ಕರಿತೀವಿ ನಾವು ಅನುಪಾತ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಂದು ತರಗತಿಯಲ್ಲಿ ಏನಪ್ಪ ಅಂದ್ರೆ ಹುಡುಗರಿದ್ದಾರೆ. ಏನಪ್ಪ ಅಂದರೆ 20 ಹುಡುಗರು ಮತ್ತು 30 ಹುಡುಗಿಯರಿದ್ದಾರೆ. ಅವರೊಂದು ಅನುಪಾತ ಏನಪ್ಪ ಅಂದರೆ 20:30 ಅಂತ. ಎಷ್ಟು? 20:30. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಹುಡುಗಿಯರು ಏನಪ್ಪ ಅಂದ್ರೆ ಹುಡುಗರಿಗಿಂತ ಎಷ್ಟು ಪಟ್ಟು ಹೆಚ್ಚರಪ್ಪ ಅಂದ್ರೆ 10 ಜನ ಏನಪ್ಪ ಅಂದ್ರೆ ಹೆಚ್ಚಾಗಿದ್ದಾರೆ ಅಂತ ಅರ್ಥ. ನಾವು ಇದನ್ನು ಇನ್ನೂ ಸರಳೀಕೃತಗೊಳಿಸ್ಬೋದು, ಅಂದರೆ ಸಿಂಪ್ಲಿಫೈ ಮಾಡ್ಬೋದು. ಅದು ಯಾವುದರಿಂದ ಕಟ್ತಿಡ್ಬೋದು, 10 20 13 30 ಅಂದರೆ 2:3 ಅಂತ ಕೂಡ ಏನಪ್ಪ ನಾವು ಇಲ್ಲಿ ಹೇಳ್ಬೋದು. ಈ ರೀತಿ ಏನಪ್ಪ ಅಂದ್ರೆ ವಸ್ತುಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಹೋಲಿಕೆ ಮಾಡ್ತೀವಿ ಅಂತ. ಆಗ ನೆಕ್ಸ್ಟು ಸಮಾನುಪಾತ ಪ್ರಪೋರ್ಷನ್ ಅಂತ ಕರಿತೀವಿ ನಾವು. ಇಲ್ಲಿ ಸಮ ಅನುಪಾತ ಅಂದರೆ ಎರಡು ಅನುಪಾತಗಳು ಏನಾಗಬೇಕು, ಸಮನಾಗಿದ್ರಪ್ಪ ಅದಕ್ಕೆ ನಾವೇನು ಕರಿತೀವಿ ಸಮಾನುಪಾತ ಅಂತ ಕರಿತೀವಿ. ಇದನ್ನೇನಪ್ಪ ಅಂದ್ರೆ ಈ ಒಂದು ಸಂಕೇತದಿಂದ ನಾವು ಸೂಚಿಸ್ತೀವಿ. ಸಮಾನುಪಾತವನ್ನು ಈ ರೀತಿಯ ಸಂಕೇತದಿಂದ ಸೂಚಿಸ್ತೀವಿ. ಇಲ್ಲಿ ಏನು ಹೇಳ್ತಪ್ಪ ಅಂದ್ರೆ ಒಂದು ಅನುಪಾತದ ಏರಿಕೆ ಅಥವಾ ಇಳಿಕೆಗೆ ತಕ್ಕಂತೆ ಇನ್ನೊಂದು ಅನುಪಾತವು ಬದಲಾದರೆ ಅವು ಸಮಾನುಪಾತದಲ್ಲಿ ಇರುತ್ತದೆ ಅಂತದ್ದು. ಯಾವುದಾದ್ರೂ ಒಂದು ಅನುಪಾತ ಏನಪ್ಪ ಅಂದ್ರೆ ಏರಿಕೆ ಆದ್ರಪ್ಪ ಅಂದ್ರೆ ಅಥವಾ ಇಳಿಕೆ ಆದ್ರೆ ಇನ್ನೊಂದು ಅನುಪಾತ ಏನಪ್ಪ ಅಂದ್ರೆ ಅದೇ ರೀತಿ ಏನಪ್ಪ ಅಂದ್ರೆ ಏರಿಕೆ ಆದರೆ ಏರಿಕೆ ಆಗುತ್ತೆ, ಇಳಿಕೆ ಆದರೆ ಏನಪ್ಪ ಅಂದ್ರೆ ಇಳಿಕೆ ಆಗುತ್ತೆ ಅಂತ ಸೂಚಿಸ್ತೈತಲ್ಲ, ಅದಕ್ಕೆ ಏನು ಕರಿತೀವಿ ನಾವು ಸಮ ಅನುಪಾತ ಅಂತ ಕರಿತೀವಿ ನಾವು. ಇದನ್ನು ನಾವು ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅಂತ ನಾವು ಬರಿಬೋದು ಸಮಾನುಪಾತವನ್ನು. ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದ್ರೆ ಸಮಾನುಪಾತ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಲಿ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅಂತಿದೆ. ಇಲ್ಲಿ ಬಿ ಮತ್ತು ಸಿಗಳನ್ನು ನಾವು ಮಧ್ಯ ಪದಗಳಂತ ಕರಿತೀವಿ. ಏನು ಕರಿತೀವಿ ನಾವು ಮಧ್ಯ ಪದಗಳಂತ ಕರಿತೀವಿ. ಎ ಮತ್ತು ಡಿನ ಏನು ಕರಿತೀವಿ ನಾವು ಅಂತ್ಯ ಪದಗಳಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಇದು. ಬಿ ಮತ್ತು ಸಿಗಳನ್ನು ನಾವು ಅಂತ್ಯ ಪದ ಅಂತ ಕರಿತೀವಿ, ಮಧ್ಯ ಪದ ಅಂತ ಕರಿತೀವಿ. ನೆಕ್ಸ್ಟ್ ಎ ಮತ್ತು ಡಿಯನ್ನು ಅಂತ್ಯ ಪದಗಳಂತ ಕರಿತೀವಿ. ಸಮಾನುಪಾತಗಳು ಏನಪ್ಪ ಅಂದ್ರೆ ಅಂತ್ಯ ಪದಗಳ ಗುಣಲಬ್ಧವು ಮಧ್ಯ ಪದಗಳ ಗುಣಲಬ್ಧಕ್ಕೆ ಏನಾಗಿರ್ತಪ್ಪ ಸಮ ಆಗಿರ್ತೈತಿ. ಅಂದ್ರೆ ಬಿ ಸಿ ಇದೆ ನೋಡ್ರಿ, ಬಿ ಸಿ ಕೂಡ ಏನಾಗಿರ್ತಪ್ಪ ಅಂದ್ರೆ ಮಧ್ಯ ಪದಗಳು, ಅಂತ್ಯ ಪದಗಳು ಏನಪ್ಪ ಅಂದ್ರೆ ಎ ಡಿಗೆ ಸಮನಾಗಿದ್ರಪ್ಪ ನಾವು ಅದಕ್ಕೆ ಏನು ಕರಿತೀವಿ ಸಮ ಅನುಪಾತ ಅಂತ ಕರಿತೀವಿ. ಹಾಗಾದ್ರೆ ನಿಮ್ಗೊಂದು ಇಲ್ಲಿದೆ ನೋಡ್ರಿ. ಇದಕ್ಕೆ 2:3 ಅಂತಿದೆ. ಇದಕ್ಕೆ ಸಮನಾದಂಥ ಅನುಪಾತಗಳನ್ನು ಬರೀರಿ ಅಂತ ಕೇಳಿದ್ರಪ್ಪ ಅಂದ್ರೆ ಒಂದು ವೇಳೆ 2 ಮತ್ತು 3ಕ್ಕೆ ಒಂದೇ ಅಂಕಿಂದ ಗುಣಿಸ್ಬೋದು ನಾವು. ಫಾರ್ ಎಕ್ಸಾಂಪಲ್ ನಾನು 2ರಿಂದ ಗುಣಿಸ್ತಾನೆ ಅಂದ್ಕೊಳ್ರಿ. ಎಷ್ಟರಿಂದ 2ರಿಂದ ಗುಂಡು 2 ಮಾಡಿದ್ರೆ 2 4 ಆಗುತ್ತೆ. ನೆಕ್ಸ್ಟ್ 3ಕ್ಕೂ ಕೂಡ ಏನಪ್ಪ ಅಂದ್ರೆ ಹಾಗೆ ನಾನು 2ರಿಂದ ಗುಣಿಸ್ಬೇಕು, 3 6. 2 ಮತ್ತು 3ಕ್ಕೆ ಸಮನಾದಂಥ ಇನ್ನೊಂದು ಅನುಪಾತ ಯಾವುದಪ್ಪ ಅಂದ್ರೆ 4:6 ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಇದು ನಾನು ಸಿಂಪ್ಲಿಫೈ ಮಾಡ್ತೀನಿ ವಾಪಸ್. ಏನು ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 2 ಅಗೇನ್ 2 3 6 ವಾಪಸ್ ರಿಟರ್ನ್ ಅದೇ ಬಂತಲ್ಲ. ಇದಕ್ಕೇನಪ್ಪ ಅಂದ್ರೆ ಸರಳೀಕೃತ ಅಥವಾ ಸುಲಭಕರಿಸೋದು ಅಂತ ಕರಿತೀವಿ ನಾವು, ಸಿಂಪ್ಲಿಫಿಕೇಷನ್ ಅಂತ. ಅದರಿಂದ ಒಟ್ಟಾರೆಯಾಗಿ ಸಮಾನುಪಾತವನ್ನು ಏನು ಹೇಳ್ತಪ್ಪ ಅಂದ್ರೆ ಮಧ್ಯ ಪದಗಳ ಗುಣಲಬ್ಧವು ಅಂತ್ಯ ಪದಗಳ ಗುಣಲಬ್ಧಕ್ಕೆ ಏನು ಹೇಳ್ತಪ್ಪ ಅಂದ್ರೆ
ಸಮನಾಗಿರ್ತಂಥ ಈ ಒಂದು ಅಂಶ ಗೊತ್ತಿದ್ರೆ ಸಾಕು ನಿಮ್ಗೆ. ಸೊ ಇದ್ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ನಾವು ಚರ್ಚೆ ಮಾಡ್ತೋಗೋಣ. ಅದಕ್ಕಿಂತ ಪೂರ್ವವಾಗಿ ಈ ಒಂದು ಅನುಪಾತ ಮತ್ತು ಸಮಾನುಪಾತವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಮಾನಗಳಂತ ಕರಿತೀವಿ ನಾವು. ಏನಪ್ಪ ಅಂದ್ರೆ ಮೂಲ ಮಾನಗಳು ಏನಾರಕ್ಕೂ ಒಂದೇ ರೀತಿಯಾಗಿದ್ರಪ್ಪ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಅವುಗಳನ್ನು ಅನುಪಾತದಲ್ಲಿ ವ್ಯಕ್ತಪಡಿಸ್ಬೋದು. ಉದಾಹರಣೆ ಒಂದಿದೆ ನೋಡ್ರಿ, 500 ಗ್ರಾಮ್ ಮತ್ತು 2 kg ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಗ್ರಾಮದಲ್ಲಿದೆ, ಗ್ರಾಮ್ನಲ್ಲಿ, ಇನ್ನೊಂದು ಏನಪ್ಪ 2 kgಯಲ್ಲಿದೆ. ಸೊ ನಾವು kgಯಲ್ಲಿದ್ದನ್ನು ಕೌಂಟ್ ಮಾಡ್ಕೊಳ್ಳೋಣ. ಸೊ 2 kg ಎಷ್ಟು 2 kg ಎಷ್ಟು ಗ್ರಾಮ್ಗೆ ಸಮ ಅಂದ್ರಪ್ಪ ನಿಮ್ಗೆ ಗೊತ್ತಿರುತ್ತೆ, 2000 ಗ್ರಾಮ್ಗಳಿಗೆ ಸಮ. 2 kgಯು 2000 ಗ್ರಾಮ್ಗಳಿಗೆ ಸಮ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ, 500 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅವ್ರು ಹೆಂಗೆ ಕೇಳಿದ್ರೆ 500 ಗ್ರಾಮ್ ಮತ್ತು 2 kg ಕೇಳಿದ್ರೆ, ಫಸ್ಟ್ 500 ಗ್ರಾಮ್ ಕೇಳಿದ್ರೆ ನಾನು 500 ಗ್ರಾಮ್ ಬಾಗಲೇ 2000 ಗ್ರಾಮ್ ಅಂತ ಬರ್ಕೊತೀನಿ. ಓಕೆನಾ. ಸೊ ನಾವು ಇದನ್ನು ಕಟ್ತಿಡ್ಬೋದು. 2 0 2 0 5 1 5 5 4 20. ಅದರಿಂದ ಇವುಗಳ ಅನುಪಾತ ಎಷ್ಟಪ್ಪ ಅಂದರೆ 1:4. ಗೊತ್ತಾಯ್ತಲ್ಲ. ಅಂದರೆ 500 ಗ್ರಾಮ್ ಮತ್ತು 2 kg ನಡುವಿನ ಅನುಪಾತ ಎಷ್ಟಪ್ಪ ಅಂದರೆ 1:4 ಅಂತ ಹೇಳ್ಬೋದು. ನೋಡಿರಿ, ಇಲ್ಲಿ ನಾನು ಮಾನಗಳು ಬೇರೆದು, ಒಂದೊಂದು ಗ್ರಾಮ ಕೊಟ್ಟಿದ್ದಾರೆ ಗ್ರಾಮನಲ್ಲಿ, ಇನ್ನೊಂದು kgಯಲ್ಲಿ ಕೊಟ್ಟಿದ್ದಾರೆ. ಸೊ ನಾನು kgಯನ್ನು ಏನು ಮಾಡ್ಕೊಂಡು ನಾನು ಗ್ರಾಮ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಂಡೆ. ಸೊ ಈ ರೀತಿ ಮೂಲ ಮಾನಗಳನ್ನು ಬದಲಾವಣೆ ಮಾಡ್ಕೊಂಡಾಗ ಏನಪ್ಪ ಅಂದರೆ ನಮಗೆ ಸುಲಭ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಇದೆ ನೋಡ್ರಿ, 1000 ರೂಪಾಯಿಗಳನ್ನು ಎ ಮತ್ತು ಬಿ 2, 3 ಅನುಪಾತದಲ್ಲಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಇಬ್ಬರು ವ್ಯಕ್ತಿ ಅದರಂತೆ, ಎ ಮತ್ತು ಬಿ ಅದರಂತೆ. ಸೊ ಅವ್ರಿಗೆ ಏನಪ್ಪ ಅಂದರೆ ಎಗೆ 2 ಅನುಪಾತದಲ್ಲಿ, ಬಿಗೆ ಏನಪ್ಪ ಅಂದ್ರೆ 3 ಎಗೆ 2 ಅನುಪಾತದಲ್ಲಿ, ಬಿಗೆ 3 ಅನುಪಾತದಲ್ಲಿ ಒಟ್ಟು ಎಷ್ಟು ರೂಪಾಯಿ ಐತೆ ಅಂತ ಅಲ್ಲಿ 1000 ರೂಪಾಯಿ ಐತೆ ಅಂತ. ಆದರೆ ಒಬ್ಬೊಬ್ಬರಿಗೆ ಹಂಚಿಕೆ ಮಾಡುವ ಹಣ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಈಜಿ ಇದೆ ನೋಡ್ರಿ. ಫಸ್ಟ್ ಈ ಅನುಪಾತಗಳನ್ನು ಕೂಡಿಸ್ಬೇಕು ನಾವು. 2 ಅನುಪಾತ 3, 2 + 3 ಎಷ್ಟಾಗುತ್ತೆ, 2 + 3 2 + 3 ಎಷ್ಟಾಗುತ್ತೆ, 5 ಆಗುತ್ತೆ. ಅಂದರೆ ದಟ್ ಈಸ್ ಈಕ್ವಲ್ ಟು 1000. ಓಕೆನಾ. ಸೊ ನಾನು ಈ ಅನುಪಾತಗಳನ್ನು 2x 3x ಅಂತ ಹೋಗ್ಬೋದು. 2x + 3x ಎಷ್ಟಾಗುತ್ತೆ, 5x. ದಟ್ ಈಸ್ ಈಕ್ವಲ್ ಟು 1000. ಓಕೆನಾ. 1000 ರೂಪಾಯಿ ಅಂತ 5x. ನನಗೇನು ಬೇಕು, ಎಕ್ಸ್ನೇ ಬೆಲೆ ಬೇಕು. ಅಂದರೆ ಒಬ್ರಿಗೆ ಎಷ್ಟು ಹಂಚಿಕೆ ಮಾಡಿವಂತ. ಸೊ ಅದರಿಂದ 1000 ಬಾಗಲೇ 5, 5 1 5 7 10, 2 0 2,000. ಒಂದು ಎಕ್ಸ್ನೇ ಬೆಲೆ ಎಷ್ಟು ಸಿಕ್ತು, 200 ರೂಪಾಯಿ ಸಿಕ್ತು. ಓಕೆನಾ. ಎಕ್ಸ್ನೇ ಬೆಲೆ ಎಷ್ಟು, 200 ರೂಪಾಯಿ. ಓಕೆನಾ. ಈ ರೀತಿ ಎಕ್ಸ್ನೇ ಬೆಲೆ ಸಿಕ್ಕಾಗ ಎದ ಅನುಪಾತ ಎಷ್ಟು, ಎಷ್ಟಾಗಪ್ಪ ಅಂದರೆ ಎಗೆ ಎಷ್ಟು ಹಂಚಿಕೆ ಮಾಡ್ಕೊಂಡು 2x ನಷ್ಟು, 2ಕ್ಕೆ 2 2 ಗುಂಡ್ಲೆ ಎಷ್ಟಪ್ಪ ಅಂದರೆ 2. ಅಂದರೆ ಏನ ಬೆಲೆ ಎಷ್ಟಪ್ಪ ಅಂದರೆ ಎಗೆ ಸೇರುವಣ ಎಷ್ಟಪ್ಪ ಅಂದರೆ 400 ಆಗುತ್ತೆ. ಹಾಗಾದರೆ ಬಿಗೆ ಸೇರುವಣ ಎಷ್ಟಾಗುತ್ತಪ್ಪ ಅಂದರೆ ಟೋಟಲು 600 ರೂಪಾಯಿ ಆಗುತ್ತೆ. ಅಂದರೆ ಎಗೆ 400 ರೂಪಾಯಿ ಸಿಕ್ಕರೆ ಬಿಗೆ ಸಿಗುವಂಥ ಹಣ ಎಷ್ಟಪ್ಪ ಅಂದರೆ 600 ರೂಪಾಯಿಗಳನ್ನಪ್ಪ ದೊರೆಯುತ್ತೆ. ಇವೆರಡನ್ನು ಕೂಡಿಸಿದ ವಾಪಸ್ ಎಷ್ಟಾಗಬೇಕು, ನಾವು ಪುನಃ 1000 ರೂಪೀಸ್ ಆಗಬೇಕು ಆಗುತ್ತೆ ನೋಡಿರಿ. ಸೊ ಈ ರೀತಿ ಅನುಪಾತದಲ್ಲಿ ಕೊಟ್ಟಾಗ ನೀವು ಫಸ್ಟು ಅನುಪಾತಗಳನ್ನು ಕೂಡಿಸ್ಬೇಕು. ಅಂದರೆ ಅದನ್ನ ಎಕ್ಸ್ನ ಕಂಡುಹಿಡಬೇಕು. 2x + 3x ಅಂತ ತೊಗೊಂಡಾಗ ನಿಮ್ಗೆ ಏನಪ್ಪ ಅಂದರೆ ಸುಲಭವಾಗಿ ಮಾಡ್ಬೋದು ನಾವು. ನೆಕ್ಸ್ಟ್ ಇಲ್ಲಿದೆ ನೋಡಿರಿ, ಇದು ಕೂಡ ಸಮಾನುಪಾತದಲ್ಲಿ ಕೇಳಿದ್ದಾರೆ. 4:10 8:x ಆಗಿದ್ದರೆ ಎಕ್ಸ್ನ ಬೆಲೆ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇದೊಂದು ಸಮಾನುಪಾತ ಏನು ಹೇಳ್ತಪ್ಪ ಅಂದ್ರೆ 4:10 8x ಎಕ್ಸ್ ಅಂತ ಕೇಳಿದ್ರು. ನಿಮ್ಗೆ ಗೊತ್ತಿರಲಿ, ಎಕ್ಸ್ ಅನ್ನೋದು ಏನಪ್ಪ ಅದೊಂದು ಅಂತ್ಯಪದಗಳು. ಓಕೆನಾ. 10 8 ಅನ್ನೋದು ಏನಪ್ಪ ಅಂದರೆ ಮಧ್ಯಪದಗಳು. ಸೊ ನಿಮ್ಗೆ ಗೊತ್ತಿರಲಿ, ಅಂತ್ಯಪದಗಳ ಗುಣಲಬ್ಧ 4 × x ಮಧ್ಯಪದಗಳ ಗುಣಲಬ್ಧ 10 × 8. ಓಕೆನಾ. ಸೊ ಈಗ ಎಕ್ಸ್ನ ಬೆಲೆ ಬೇಕಲ್ಲ, ಎಕ್ಸ್ ಅಲ್ಲೇ ಇರಲಿ. ಇದು ನೆಕ್ಸ್ಟ್ ಏನಪ್ಪ ಅಂದರೆ ಇದು 4 ಗುಣಾಕಾರ ಇದೆ, ಈ ಕಡೆ ಅಂದರೆ ಭಾಕಾರ 18 80 ಬಾಗಲೇ 4 ಮಾಡೋಣ. ಓಕೆ. 4 1 4 20. ಅಂದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 20 ಆಗುತ್ತೆ. ಅಂದರೆ ಈ ಒಂದು ಎಕ್ಸ್ನ ಬೆಲೆ ಎಷ್ಟಾಗುತ್ತೆ, 20. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಇದು ಸರಿನಾ ತಪ್ಪಂತ. ಈಗ ನೋಡಿರಿ, ಅಂತ್ಯಪದಗಳು ಏನಪ್ಪ 4 ಐತೆ, ಎಕ್ಸ್ನ ಬೆಲೆ ಎಷ್ಟು ಸಿಕ್ತು ನಮಗೆ 20 ಸಿಕ್ತು. 24 ಎಷ್ಟಾಯ್ತು, 80 ಆಯ್ತು. 24 80 ಆಯ್ತು. ನೆಕ್ಸ್ಟ್ ನೋಡಿ ಮಧ್ಯಪದಗಳು 10:8 ಐತಲ್ಲ, 10:8 10 8 80 2 ಈಕ್ವಲ್ ಆದಲ್ಲ. ಸೊ ಈ ರೀತಿ ಏನಪ್ಪ ಅಂದರೆ ಸಮಾನುಪಾತದಲ್ಲಿ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಮ ಪದಗಳ ಗುಣಲಬ್ಧ ಏನಪ್ಪ ಅಂದರೆ ಸಮನಾಗಿರ್ತೈತೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿರಿ,
ಇದು ಕೂಡ ಸಮಾನುಪಾತದಲ್ಲಿ 8:14 ಸಮಾನುಪಾತ ಎಕ್ಸ್ ಅನುಪಾತ 7 ಅಂತ. ಸೊ ಇದನ್ನ ಯಾವ ರೀತಿ ಮಾಡೋಕಪ್ಪ ಅಂದ್ರೆ ಇಲ್ಲಿ ಮಧ್ಯ ಪದಗಳು ಕೊಟ್ಟರೆ, ಸೊ ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದೆ ನಾನು. ಸೊ ಮಧ್ಯ ಪದಗಳು ಏನಪ್ಪ ಅಂದ್ರೆ 14 ಗುಂಡ್ಲೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು 8. ಅಂತ್ಯ ಪದಗಳು 8 ಗುಂಡ್ಲೆ 7 ಇದೆ. ಓಕೆನಾ, 8 7 56. ಓಕೆನಾ, ಇದು 14 ಎಕ್ಸ್ ಆಗುತ್ತೆ. ಎಕ್ಸ್ನ ಬೆಲೆ ಬೇಕು ನನಗೆ. ಎಕ್ಸ್ ಗುಣಾಕಾರ ಇದೆ, ಈ ಕಡೆ ಬಂದರೆ ಬಲಕ್ಕೆ ಬಂದರೆ ಭಾಗಾಕಾರ ಆಗುತ್ತೆ. 14. ಓಕೆನಾ, 14 ಎಷ್ಟು 56ರಪ್ಪ. 14 1 14, 14 4 56. ಓಕೆನಾ, ಆ್ಯಂಡ್ ಈ ಒಂದು ಎಕ್ಸ್ನ ಬೆಲೆ ಎಷ್ಟಾಗುತ್ತೆ 50, ಎಕ್ಸ್ನ ಬೆಲೆ 4 ಆಗುತ್ತೆ. ಸೊ ನೀವು ಪುನಃ ಪರೀಕ್ಷೆ ಮಾಡ್ಬೋದು. ಅಂತ್ಯ ಪದಗಳು ನೋಡ್ಬಿಡಿ. ಅಂತ್ಯ ಪದಗಳು ಎಷ್ಟಾಯ್ತಪ್ಪ ಅಂದ್ರೆ 8 7 56. ಓಕೆನಾ, ಸಮಾನುಪಾತ ಎಕ್ಸ್ನಲ್ಲಿ ಎಷ್ಟು ಬಂತು ನನಗೆ 4 ಬಂತು. 14 ಗುಂಡ್ಲೆ 4 14 4 56 ಎರಡು ಸಮ ಆತವಲ್ಲ. ಸೊ ಇದಕ್ಕೆ ಏನು ಕರಿತೀವಿ ನಾವು ಸಮಾನುಪಾತ ಅಂತ ಕರಿತೀವಿ. ಏನಪ್ಪ ಅನುಪಾತಗಳು ಏನಾದವ ಸಮನದ ನೋಡಿರಿ. 56 ಅನುಪಾತ 56 ಅಂದರೆ ಈ ಒಂದು ಅನುಪಾತಗಳೇನಪ್ಪ ಪರಸ್ಪರ ಸಮನಾಗಿದ್ದರೆ ಸಮಾನುಪಾತ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಇಲ್ಲೊಂದು ಲೆಕ್ಕ ಇದೆ ನೋಡ್ರಿ. ಎ ಅನುಪಾತ ಬಿ = 2:3 ಮತ್ತು ಬಿ ಅನುಪಾತ ಸಿ = 4:5 ಇದೆ. ಹಾಗಿದ್ದರೆ ಎ ಬಿ ಸಿಯ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಏನಪ್ಪ ಅಂದ್ರೆ ಲೆಕ್ಕಗಳೇನಪ್ಪ ಅಂದ್ರೆ ಎಕ್ಸಾಮಲ್ಲಿ ಬರ್ತವೆ. ಸೊ ನೀವು ಯಾವ ರೀತಿ ಮಾಡೋಕಪ್ಪ ಅಂದ್ರೆ ಫಸ್ಟ್ ಅನುಪಾತಗಳನ್ನು ಬರೆದುಕೊಳ್ಬೇಕು. ಎ ಅನುಪಾತ ಬಿ = ಏನಪ್ಪ ಅಂದ್ರೆ 2:3 ಆಯ್ತಾ. ನೆಕ್ಸ್ಟು ಬಿ ಅನುಪಾತ ಸಿ = 4:5. ಓಕೆನಾ, ಸೊ ಇಲ್ಲಿ ಎ ಬಿ ಸಿ ಕೇಳಿದ್ದಾರೆ. ಏಕೆಂದರೆ ಎ ಅನುಪಾತ ಬಿ ಅನುಪಾತ ಸಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಬಿ ಅನುಪಾತ ಎಷ್ಟು 3 ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಅನುಪಾತದಲ್ಲಿ ಬಿ ಎಷ್ಟು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ. ಸೊ ನಾವು ಈ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಎ ಅನುಪಾತ ಬಿ ಇಲ್ಲಿ ಬಿನ ಬೆಲೆಯನ್ನು 3ರಿಂದ ಈ ಕೆಳಗಿನ 4 ಮತ್ತು 5 ಗುಣಿಸೋಣ. ಸೊ 3 4 12, 3 5 15. ಓಕೆನಾ, ಇದಾಯಿತು. ನೆಕ್ಸ್ಟ್ ನೋಡಿರಿ, ಈ ಒಂದು 4ರಿಂದ ಎರಡನೇ ಬೆಲೆಯಲ್ಲಿ ಬಿನ ಬೆಲೆ ಎಷ್ಟಿದೆ, ಬಿ ಅನುಪಾತ 4 ಇದೆ. ಈ 4ರಿಂದ ಈ ಮೇಲ್ಗಡೆ 2 ಅನುಪಾತಗಳನ್ನು ಗುಣಿಸೋಣ. 4 8, 4 3 12. ಓಕೆನಾ, ಈಗ ನೋಡಿರಿ ಇದನ್ನೇನು ಬರ್ತೀನಪ್ಪ ಅಂದರೆ 8ಕ್ಕೆ 8 ಅನುಪಾತ. ಇಲ್ಲಿ ನೋಡಿರಿ ಬಿ ಬೆಲೆಯನ್ನು 12 ಸೇಮ್ ಇದೆ. ಸೊ 12ಕ್ಕೆ 12 ಅನುಪಾತ 15. ಅಂದರೆ ಎ ಅನುಪಾತ ಬಿ ಅನುಪಾತ ಸಿ ಅಂದರೆ ನಿಮ್ಗೆ ಎನ ಬೆಲೆ ಏನಾಗುತ್ತಪ್ಪ ಅಂದರೆ ಎನ ಬೆಲೆ 8, ಬಿನ ಬೆಲೆ 12, ಸಿನ ಬೆಲೆ 17. ಅಂದರೆ ಎ ಅನುಪಾತ ಬಿ ಅನುಪಾತ ಸಿಗಳ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 8 12 15, 8 12 15. ಈ ರೀತಿ ಏನಪ್ಪ ಅಂದ್ರೆ ನಾವು ಈ ಒಂದು ಅನುಪಾತಗಳನ್ನು ಸುಲಭವಾಗಿ ಕಂಡುಹಿಡ್ಬೋದು. ಸೊ ಈ ರೀತಿ ಎಕ್ಸಾಮಲ್ಲಿ ಕೊಟ್ಟಾಗ ಏನಪ್ಪ ಅಂದ್ರೆ ನಾವು ಕೊಟ್ಟಿರುವ ಅನುಪಾತಗಳನ್ನು ಬರ್ಕೊಡ್ಬೇಕು. ಫಸ್ಟ್ ಏನಪ್ಪ ಅಂದ್ರೆ 2 ಅನುಪಾತಗಳು ಬಿ ಬೆಲೆಯನ್ನು ನೋಡಬೇಕು. 2 ಸೇಮ್ ಇದ್ದಾಗ ಏನಪ್ಪ ಅಂದ್ರೆ ಕೆಳಗಿನ ಅನುಪಾತದಿಂದ ಮೊದಲೇ ಅನುಪಾತನ ಗುಣಿಸ್ಬೇಕು. ಮೇಲ್ಗಡೆ ಅನುಪಾತದಿಂದ ಏನಪ್ಪ ಅಂದ್ರೆ ಕೆಳಗಡೆ ಅನುಪಾತನ ಗುಣಿಸಿದಾಗ ಏನಪ್ಪ ಅಂದ್ರೆ ನಮ್ಗೆ ಈ ರೀತಿ ಏನಪ್ಪ ಅಂದ್ರೆ ಬೆಲೆಗಳು ಸಿಗ್ತವೆ. ಸೊ ಒಂದು ಬೆಲೆ ಏನಪ್ಪ ಅಂದ್ರೆ ಸೇಮ್ ಸಿಗುತ್ತೆ 12 12 ಅಂತ. ನಂತರ ಏನಪ್ಪ ಅಂದರೆ ನಾವು ಅದರ ಉಳಿಕೆದ 3 ಅನುಪಾತಗಳನ್ನು ಎ ಬಿ ಮತ್ತು ಸಿಗಳನ್ನು ಏನಪ್ಪ ಅಂದರೆ ಬೆಲೆಯನ್ನು ಕಂಡುಹಿಡಿಬೋದು. ಸೊ ಇದ್ರ ಮೇಲೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ಹೇಳಿದ್ರೆ ನಾನು ಯಾವುದರಲ್ಲಿ ಹಣದಲ್ಲಿ ಮತ್ತು ಎಸ್ಪೆಷಲಿ ಏನಪ್ಪ ಅಂದ್ರೆ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅನುಪಾತಗಳನ್ನು ಕೇಳ್ತಾರೆ. ಸೊ ಮುಂದಿನ ವೀಡಿಯೋದಲ್ಲಿ ನಾವು ಅವುಗಳ ಮೇಲೆ ಏನಪ್ಪ ಅಂದ್ರೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ. ಸೊ ಇವುಗಳೇನಪ್ಪ ಅಂದ್ರೆ ನೀವು ನೀಟ್ನಾಗಿ ಏನಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಂಡ್ರೆ ಏನಪ್ಪ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಮಸ್ಕಾರಗಳು. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.